ಸ್ನೇಹಿತರೆ, ಇವತ್ತಿನ ಸಿಟಿ ಟ್ರಾಫಿಕ್ ಹಾಗೂ ಇವೆಲ್ಲ ಪೊಲ್ಯೂಷನ್ಗಳಿಂದ ದೂರ ಇರಬೇಕಂದ್ರೆ ಜನ ಇಲ್ಲದ ಖಾಲಿ ಜಾಗಕ್ಕೆ ಹೋಗ್ಬೇಕಂತ ಅನಿಸುತ್ತೆ ಅಲ್ವಾ? ಜನರು ಇರುವ ಜಾಗಗಳು ಕೂಡ ತುಂಬ ಇದ್ದಾವೆ. ಹಾಗೆ ಜನರೇ ಇಲ್ಲದ ಬೇರೆ ಏನೋ ವಾಸವಾಗಿರುವ ಜಾಗಗಳು ಕೂಡ ಇವೆ. ಅಲ್ಲೊಂದು ಜಾಗವಿದೆ, ಹಿಮಾಚಲದಲ್ಲಿ ಒಂದು ಟನಲ್. ಅಲ್ಲಿ ಆಗಾಗ ಟ್ರೈನ್ ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ. ಸಾಮಾನ್ಯವಾಗಿ ಟ್ರೈನ್ ಅಂದರೆ ಪ್ಯಾಸೆಂಜರ್ಗಳಿಂದ ತುಂಬಿರುತ್ತೆ. ಆದರೆ ಟ್ರೈನಲ್ಲಿ ಒಂಥರ ವಿಚಿತ್ರವಾದ ಭಯ ಕೂಡ ಇರುತ್ತೆ ಅಂತ ಅಲ್ಲಿರುವವರು ಹೇಳ್ತಾರೆ. ಅಲ್ಲಿ ಒಂದು ಯಾವುದೋ ಆತ್ಮ ವಾಸವಾಗಿದೆ. ನಾವು ಈ ಟ್ರಾಫಿಕ್ ಬಗ್ಗೆ ರಿಸರ್ಚ್ ಮಾಡಿದಾಗ ಹಿಮಾಚಲದಲ್ಲಿ ಅತಿ ಹೆಚ್ಚು ಭಯಾನಕವಾದ ಜಾಗ ಯಾವುದು ಅಂತೇಳಿ ಹುಡುಕಿದಾಗ ಇದರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿಗಳನ್ನು ತಿಳ್ಕೊಳ್ಳೋಕ್ಕೆ ಶುರು ಮಾಡಿದಾಗ ವಾವ್, ಇದೊಂದು ಬೆಸ್ಟ್ ಹಾರರ್ ಸ್ಟೋರಿ ಅಂತ ಅನ್ನಿಸ್ತು. ಹಾಗೆ ಇದನ್ನು ಯಾಕೆ ಯಾರು ಕೂಡ ಕವರ್ ಮಾಡಿಲ್ಲ ಅಂತ ಕೂಡ ಅನ್ನಿಸ್ತು. ಇದು ತುಂಬಾ ಇಂಟ್ರೆಸ್ಟಿಂಗ್ ಆದ ಹಾರರ್ ಸ್ಟೋರಿ. ಇಲ್ಲಿ ಒಂದು ವಿಚಿತ್ರವಾದ ಆತ್ಮ ಕೂಡ ಬಂದಿಯಾಗಿದೆ. ಆ ಕತೆ ಪ್ರತಿಯೊಬ್ಬರಿಗೂ ಕೂಡ ತಿಳಿಯಬೇಕು. ಇವತ್ತು ನಾವು ಅದರ ಬಗ್ಗೆನೇ ಮಾತಾಡೋಣ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಇದೇ ರೀತಿಯ ಹಾರರ್, ಮಿಸ್ಟೀರಿಯಸ್ ಆ್ಯಂಡ್ ಹಿಸ್ಟಾರಿಕಲ್ ವಿಡಿಯೋಗಳು ನಿಮಗೆ ಯಾರು ಬೇಕಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕತೆ ಇವಾಗ ಶುರುವಾಗಲಿದೆ. ಈ ಕತೆ ಶುರುವಾಗೋದು ವಿನಯ್ ಮತ್ತು ಅವರ ಫ್ರೆಂಡ್ಸ್ನಿಂದ. ಅವರೆಲ್ಲ ಕಾಲೇಜಿನಲ್ಲಿ ಒಟ್ಟಾಗಿ ಓದ್ತಾ ಇದ್ರು. ಆಗ ಅವರ ಟೀಚರ್ ಕಾಲೇಜಿನಲ್ಲಿ ಅವರಿಗೆ ಬಾರೋಗ್ ಟನಲ್ ಬಗ್ಗೆ ಹೇಳಿದ್ರು. ಏಕೆಂದರೆ ಹಲವು ವರ್ಷಗಳ ಹಿಂದೆ ಈ ಬಾರೋಗ್ ಟನಲನ್ನು ಕಟ್ಟೋದಕ್ಕೆ ಶುರು ಮಾಡಿದರು. ಅದರ ಕಾಂಟ್ರಾಕ್ಟ್ ಸಿಕ್ಕಿದ್ದು ಕರ್ನಲ್ ಬಾರೋಗ್ ಅನ್ನೋರಿಗೆ. ಆದರೆ ಅವರಿಗೆ ಏನೋ ಕಾರಣಗಳಿಂದ ಆ ಟನಲನ್ನು ಪೂರ್ತಿ ಮಾಡೋದಕ್ಕೆ ಆಗಲೇ ಇಲ್ಲ. ಆದ್ದರಿಂದ ಹವಾಮಾನ ತಾಳಲಾರದೆ ಅವರು ಅದೇ ಟನಲಲ್ಲಿ ಆತ್ಮಹತ್ಯೆ ಮಾಡಿಕೊಂಡರು. ಅವರ ನಂತರ ಇನ್ನೊಬ್ಬರು ಹೊಸ ಇಂಜಿನಿಯರ್ ಬಂದ್ಬಿಟ್ಟು ಆ ಟನಲನ್ನು ಸಂಪೂರ್ಣವಾಗಿ ಕನ್ಸ್ಟ್ರಕ್ಷನ್ ಮಾಡಿ ಮುಗಿಸಿದರು. ಆದರೆ ಇಲ್ಲಿ ಇಂಟ್ರೆಸ್ಟಿಂಗ್ ಆದ ವಿಷಯ ಏನಂದರೆ, ಬಾರೋಗ್ ಟನಲ್ ಅಂತ ಹೆಸರು ಬಂದಿದೆ ಗೊತ್ತಾ, ಕಾಂಟ್ರಾಕ್ಟರ್ ಅವರಿಗೆ ಈ ಕೆಲಸವು ಸಿಕ್ಕಿದ್ದಕ್ಕೆ. ಆದರೆ ಅವರ ಆತ್ಮ ಇಂದಿಗೂ ಕೂಡ ಅದೇ ಟನಲಲ್ಲಿ ಬಂದಿಯಾಗಿದೆ, ಅಲ್ಲೇ ಅಲೆಯುತ್ತಿರುತ್ತೆ ಅಂತ ಕೂಡ ಹೇಳ್ತಾರೆ. ಯಾರಾದರೂ ಸರ್ವಿಸಿಂಗ್ ಅಂತ ಹೇಳಿ ಆ ಟನಲ್ ಒಳಗೆ ಹೋದರೆ ಅವರಿಗೆ ವಿಪರೀತದ ಚಳಿ ಅನುಭವ ಆಗುತ್ತಂತೆ. ಸಾಮಾನ್ಯವಾಗಿ ಒಂದು ಗುಹೆ ಅಥವಾ ಒಂದು ಟನಲ್ ಒಳಗೆ ಯಾವುದೇ ಬಿಸಿಲು ಬೀಳಿಲ್ಲ ಅಂದರೆ ಚಳಿಯಾಗೋದು ಕೂಡ ಸಹಜ ಅಲ್ವಾ? ಆದರೆ ಕೆಲವು ಭಾಗಗಳಲ್ಲಿ ಅತಿಯಾದ ಚಳಿ ಇರೋದು ಇಲ್ಲಿ ಮನುಷ್ಯರಿಲ್ಲದೆ ಬೇರೆ ಯಾವುದೋ ಆತ್ಮದ ಅಸ್ತಿತ್ವ ಇದೆ ಅನ್ನೋದನ್ನು ನಂಬುವಂತೆ ಮಾಡುತ್ತೆ. ಆದರೆ ಸ್ನೇಹಿತರೆ, ವಿನಯ್ ಈ ಮಾತುಗಳನ್ನು ಒಪ್ಪಿಕೊಳ್ಳೋಕೆ ತಯಾರಿರಲಿಲ್ಲ. ಈ ದೆವ್ವ, ಭೂತ, ಪಿಚಾಚಿ ಎಲ್ಲವೂ ಸುಳ್ಳು, ಅಲ್ಲಿ ಏನೂ ಇಲ್ಲ ಅಂತೇಳಿ ನಾವು ಪ್ರೂವ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದ. ಅವರೆಲ್ಲ ಕೂಡ ಆ ಟನಲ್ ಒಳಗೆ ಹೋಗೋದಕ್ಕೆ ತುಂಬಾ ಎಕ್ಸೈಟೆಡ್ ಆಗಿದ್ರು. ಆಗ ಅವರ ಫ್ರೆಂಡ್ ಆಶೀಶ್ ಏನು ಹೇಳ್ತಾನೆ ಅಂದರೆ, ನನಗೂ ಎಕ್ಸೈಟೆಡ್ ಇದೆ, ಆದರೆ ಬೆಳಗ್ಗೆ ಹೊತ್ತು ಆ ಟನಲ್ ಒಳಗೆ ಯಾರು ಬೇಕಾದರೂ ಕೂಡ ಹೋಗ್ಬೋದು. ನಮಗೆ ನಿಜವಾಗ್ಲೂ ಕೂಡ ಆ ಟನಲ್ ಒಳಗೆ ಏನಾದರೂ ಅನುಭವ ಆಗಬೇಕು ಅಂದರೆ ನಾವು ಆ ಟನಲ್ ಒಳಗೆ ಮಧ್ಯರಾತ್ರಿ ಹೋಗಬೇಕು ಅಂತೇಳಿ ಹೇಳ್ದ. ಆಗ ಅವರೆಲ್ಲ ಒಪ್ಕೊಂಡು ಸರಿ, ವಿನಯ್ ಕೂಡ ಸರಿ ಆಯಿತು ಮಗ, ಹೋಗೋಣ ಅಂತೇಳಿ ಹೇಳ್ದ. ಮಧ್ಯರಾತ್ರಿ ಆ 4 ಜನ ಸ್ನೇಹಿತರು ಆ ಟನಲ್ ಎದುರು ಬಂದು ನಿಂತಿದ್ರು. ಅವರೆಲ್ಲರೂ ಟನಲ್ ಒಳಗೆ ನೋಡಿದಾಗ ಆ ಟನಲ್ ಒಳಗೆ ಕತ್ತಲು ಮಾತ್ರ ಇತ್ತು. ಆ ಕತ್ತಲು ಬಿಟ್ಟು ಬೇರೇನೂ ಕೂಡ ಆ ಟನಲ್ ಒಳಗೆ ಕಾಣಿಸ್ತಾ ಇರಲಿಲ್ಲ. ಆ ಅಕ್ಕಪಕ್ಕದಲ್ಲೂ ಕೂಡ ಯಾವುದೇ ಪ್ರಾಣಿಗಳ ಸದ್ದು ಕೂಡ ಇರಲಿಲ್ಲ. ಎಲ್ಲವೂ ಕೂಡ ಸೈಲೆಂಟ್ ಆಗೋಗಿತ್ತು. ಆಗ ವಿನಯ್ ಆಶೀಶ್ ಹತ್ರ, ಆಶೀಶ್, ಆ ಗುಹೆ ಒಳಗೆ ನೋಡು, ಏನೋ ಕಾಣಿಸ್ತಾ ಇದೆ, ಬರೀ ಕತ್ತಲೆ, ಒಳಗೆ ಹೋಗೋದು ಏನೋ ಒಂಥರ ಸರಿ ಇಲ್ಲ ಅಂತ ಅನಿಸ್ತಾ ಇದೆ ಅಂತೇಳಿ ಹೇಳ್ದ. ಅದಕ್ಕೆ ಆಶೀಶ್, ನೋಡು ಮಗ, ನಾವು 3 ಜನ ಇದ್ದೀವಿ, ನಾವು 3 ಜನ ಒಳಗೆ ಹೋಗ್ತಾ ಇದ್ದೀವಿ, ನೀನು ಬರ್ತಾ ಇದೆಯೋ ಇಲ್ವೋ ಅದು ನಿನಗೆ ಬಿಟ್ಟಿದ್ದು, ನಮ್ಮ ಮುಂದಿನ ಹೆಜ್ಜೆ ಟನಲ್ ಒಳಗೆ ಅಂತೇಳಿ ಹೇಳ್ದ. ಆಗ ಸ್ವಲ್ಪ ಹೊತ್ತು ಯೋಚನೆ ಮಾಡಿದ ವಿನಯ್, ಇವರು ವಾಪಸ್ ಬಂದು ನನ್ನ ಕಾಲು ಎಳೆಯೋದಕ್ಕಿಂತ ಮುಂಚೆ ನಾನು ಇವರ ಜೊತೆ ಹೋಗೋದು ವಾಸಿ ಅಂದ್ಕೊಂಡ ವಿನಯ್. ಏನಾದರೂ ಕೂಡ ಒಟ್ಟಿಗೆ ಫೇಸ್ ಮಾಡೋಣ ಅಂತ ಅಂದ್ಕೊಂಡು ಅವರ ಹಿಂದೆ ಓಡಿದ. ಎಲ್ಲರೂ ಕೂಡ ಆ ಟನಲ್ ಒಳಗೆ ಬಂದ್ಬಿಟ್ಟು ಫ್ಲ್ಯಾಶ್ ಲೈಟನ್ನು ಆನ್ ಮಾಡಿಕೊಂಡು ಅತ್ತ ಇತ್ತ ನೋಡ್ತಾ ಇದ್ರು. ಆದರೂ ಕೂಡ ವಿನಯ್ಗೆ ಒಂದು ಸ್ವಲ್ಪ ಭಯ ಕೂಡ ಆಗ್ತಾಯಿತ್ತು. ಟ್ರೈನ್ ಬಂದುಬಿಡ್ಬೋದು ಅಂತೇಳಿ ಪದೇ ಪದೇ ಫೋನ್ ಚೆಕ್ ಮಾಡ್ತಾ ಇದ್ದ. ಇನ್ನೂ ಟೈಮ್ ಇದೆ ಅಂತೇಳಿ ಗೊತ್ತಾದಾಗ ಅವರು ಏನು ಮಾಡಿದ್ರು ಅಂದರೆ ಇನ್ನೂ ಒಳಗೆ ಹೋಗೋದಕ್ಕೆ ಶುರು ಮಾಡಿದ್ರು. ಸ್ವಲ್ಪ ಹೊತ್ತಾದ ಮೇಲೆ ಸಾಕು, ಈಗ ವಾಪಸ್ ಹೋಗೋಣ, ಟ್ರೈನ್ ಕೂಡ ಇನ್ನೇನು 2-3 ನಿಮಿಷದಲ್ಲಿ ಬರುತ್ತೆ ಹಾಗಂತ ಅಂದ್ಕೊಂಡ್ಬಿಟ್ಟು
ಹಿಂದೆ ತಿರುಗೋಕೆ ಹೋದರು. ಆಗ ಅವರಿಗೆ ಸ್ವಲ್ಪ ದೂರದಲ್ಲಿ ಒಬ್ಬ ವ್ಯಕ್ತಿ ನಿಂತಿರೋದು ಅವರಿಗೆ ಕಾಣಿಸಿತು. ಬಾರು ಯಾರೋ ಸಿಕ್ಕಿದ್ರು, ಅವನ ಹತ್ರ ಹೋಗ್ಬಿಟ್ಟು ಈ ಟನಲ್ನ ಕತೆ ಹೇಳಿ ಅವನಿಗೊಂದು ಸ್ವಲ್ಪ ಭಯ ಓಡಿಸಿ ಅವನು ಯಾವ ಥರ ಎದುರ್ಕೊಂತಾನೆ ಅಂತ ನೋಡಿ ಅದನ್ನು ಮಜಾ ತಗೊಳ್ಳೋಣ ಅಂತೇಳಿ ಅವರು ಅವನ ಹತ್ರ ಹೋಗೋದಕ್ಕೆ ಶುರು ಮಾಡಿದ್ರು. ಆ ವ್ಯಕ್ತಿ ಯಾರು ಕಂಡ ಅವನು ಇವ್ರ ಕಡೆ ನೋಡ್ತಾ ಇರಲಿಲ್ಲ, ಬಟ್ ಆ ವ್ಯಕ್ತಿ ಇವ್ರ ಕಡೆನೇ ನಡ್ಕೊಂಡು ಬರ್ತಾ ಇದ್ದ. ಅಷ್ಟರಲ್ಲಿ ವಿನಯ್ ಏನು ಹೇಳ್ದ ಅಂದರೆ, ಮಗ ಇನ್ನೊಂದು ನಿಮಿಷ ಅಷ್ಟೇ ಕಣೋ ಟೈಮ್ ಇರೋದು ಟ್ರೈನ್ ಬರೋದಕ್ಕೆ ಅಂತೇಳಿ ಹೇಳ್ದ. ಎಲ್ಲರೂ ಕೂಡ ಟ್ರೈನ್ಗೆ ದಾರಿ ಬಿಟ್ಟು ಪಕ್ಕಕ್ಕೆ ಬಂದು ನಿಂತ್ಕೊಂಡ್ರು. ಏಕೆಂದರೆ ಟನಲ್ ತುಂಬಾ ದೊಡ್ಡದಾಗಿತ್ತು, ಪಕ್ಕದಲ್ಲಿ ನಿಲ್ಲೋದಕ್ಕೂ ಕೂಡ ಜಾಗವಿತ್ತು. ಆದರೆ ಆ ವ್ಯಕ್ತಿ ಯಾರು ಬರ್ತಿದ್ದ ಅವನು ಪಕ್ಕಕ್ಕೆ ಹೋಗಿ ನಿಂತ್ಕೊಳ್ಳಿಲ್ಲ. ಅವನು ಟ್ರೈನ್ ಬರ್ತಿದ್ರು ಆ ರೈಲ್ವೆ ಹಳಿ ಮೇಲೆ ನಡ್ಕೊಂಡು ಬರ್ತಾ ಇದ್ದ. ಅಲ್ಲಿಂದ ಸರಿ ಇಲ್ಲಿಗೆ ಬಾ, ಬದುಕುಳಿತ್ಯ ಇಲ್ಲಾಂದರೆ ಸತ್ತೋಗ್ಬಿಡ್ತೀಯ ಅಂತೇಳಿ ಜೋರಾಗಿ ಕೂಗ್ತಾಯಿದ್ರು. ಆದರೆ ಅವನು ಇವರ ಮಾತನ್ನು ಏನೂ ಕೂಡ ಕೇಳಲೇ ಇಲ್ಲ. ಈ ಹುಡುಗರೆಲ್ಲ ಹೋಗ್ಬಿಟ್ಟು ಆ ವ್ಯಕ್ತಿನ ಸೈಡಿಗೆ ಎಳೆಯೋಷ್ಟರಲ್ಲಿ ಆ ಟ್ರೈನ್ ತುಂಬಾ ಸ್ಪೀಡಾಗಿ ಹೋಯಿತು. ಆಗ ಈ ಹುಡುಗರು ಏನು ಅಂದ್ಕೊಂಡ್ರು ಅಂದರೆ, ಆ ವ್ಯಕ್ತಿಗೆ ಟ್ರೈನ್ ಗುದ್ಬಿಟ್ಟು ಆ ವ್ಯಕ್ತಿ ಅಲ್ಲೇ ಸತ್ತೋಗಿರ್ಬೋದು ಅಂತ ಅಂದ್ಕೊಂಡ್ರು. ಅವನ ಹೆಣ ಕೂಡ ಸಿಗುತ್ತೆ ನೋಡೋದಕ್ಕೆ ಅಂತ ಅಂದ್ಕೊಂಡಿದ್ರು. ಆದರೆ ಹಾಗೇನು ಕೂಡ ಆಗಿರಲಿಲ್ಲ. ಆ ಟ್ರೈನ್ ಹೋದ್ಮೇಲೆ ಎಲ್ಲ ಹುಡುಗರು ಕೂಡ ಹೋಗಿ ಅಲ್ಲಿ ಟಾರ್ಚ್ ಹಾಕಿ ನೋಡ್ತಾ ಇದ್ರು. ಅಲ್ಲಿ ಯಾವ ಹೆಣನೂ ಇರಲಿಲ್ಲ, ಒಂದು ರಕ್ತದ ಕಲೆ ಕೂಡ ಅಲ್ಲಿ ಇರಲಿಲ್ಲ. ಬೇಗ ಇಲ್ಲಿಂದ ಹೋಗೋಣ, ಇಲ್ಲಿಂದ ಹೊರಡಬೇಕು ಅನ್ನುವಾಗ ಅದೇ ವ್ಯಕ್ತಿ ದೂರದಿಂದ ನಡ್ಕೊಂಬರ್ತಾ ಇದ್ದ ಇವರ ಕಡೆಗೆ. ಆಗ ಆಶೀಶ್ ಒಂದು ವಿಷಯವನ್ನು ಗಮನಿಸಿದ. ನಡ್ಕೊಂಬರ್ತಾ ಇದ್ದ ವ್ಯಕ್ತಿಗೆ ಕಾಲುಗಳೇ ಇರಲಿಲ್ಲ, ಅವನು ಗಾಳಿಯಲ್ಲಿ ತೇಳ್ಕೊಂಬರ್ತಾ ಇದ್ದಾನೆ. ಅದನ್ನು ನೋಡಿದ ಎಲ್ಲರಿಗೂ ಕೂಡ ತುಂಬಾ ಭಯವಾಗಲು ಶುರುವಾಯಿತು. ಹಾಗೆ ಎದೆ ಬಡಿತ ಕೂಡ ಜೋರಾಗಿ ಬಡ್ಕೊತಾ ಇತ್ತು. ಆಗ ಅವರು ಅಲ್ಲಿಂದ ಓಡೋದಕ್ಕೆ ಶುರು ಮಾಡಿದ್ರು. ಅವರು ಓಡುತ್ತಿರುವಾಗ ಅವರ ಹಿಂದೆ ಹೆಜ್ಜೆಗಳ ಶಬ್ದ ಕೇಳಿಸ್ತಾ ಇತ್ತು. ಅದರ ಜೊತೆಗೆ ಆ ವ್ಯಕ್ತಿ ಜೋರಾಗಿ ನಗುತ್ತಿರುವ ಶಬ್ದ ಕೂಡ ಕೇಳಿಸ್ತಾ ಇತ್ತು. ಹೇಗೋ ಮಾಡಿ ಟನಲಿಂದ ಹೊರಗೆ ಬಂದುಬಿಟ್ರು. ಅವರು ಭಯದಿಂದ ಹಾಗೆ ಹಿಂತಿರುಗಿ ನೋಡಿದಾಗ ಆ ವ್ಯಕ್ತಿ ಇವರ ಹಿಂದೆ ಬರ್ತಾ ಇರಲಿಲ್ಲ, ಬದಲಾಗಿ ಅವನು ಒಳಗೆ ವಾಪಸ್ ಹೋಗ್ತಾ ಇದ್ದ. ವಿನಯ್ಗೆ ಬರೀ ಕತೆ ಅಂದ್ಕೊಂಡಿದ್ದ, ಬಟ್ ಅದು ನಿಜ ಅಂತ ಕೂಡ ಅವನಿಗೆ ಅರ್ಥವಾಯಿತು. ಅವನ ಸ್ನೇಹಿತರೆಲ್ಲ ತುಂಬಾ ಭಯದಿಂದ ತಮ್ಮ ಮನೆಗಳಿಗೆ ಓಡಿ ಹೋದರು. ಆದರೆ ವಿನಯ್ಗೆ ಇದರ ಹಿಂದಿನ ಸತ್ಯ ತಿಳಿಬೇಕಾಗಿತ್ತು. ವಿನಯ್ ನೇರವಾಗಿ ತನ್ನ ಟೀಚರ್ ಮನೆಗೆ ಓಡಿ ಹೋದ. ಆಗ ಮಧ್ಯರಾತ್ರಿಯಲ್ಲಿ ವಿನಯನ ನೋಡಿದ ಟೀಚರ್ಗೆ ತುಂಬಾ ಆಶ್ಚರ್ಯವಾಯಿತು. ಆಗ ವಿನಯ್ ತನ್ನ ಟೀಚರ್ಗೆ ಹೇಳೋದಕ್ಕೆ ಶುರು ಮಾಡ್ದ, ನಾವು ಆ ಟನಲ್ ಒಳಗೆ ಹೋಗಿದ್ವಿ, ಅಲ್ಲಿ ಒಬ್ಬ ವ್ಯಕ್ತಿ ನಮಗೆ ಕಾಣಿಸ್ಕೊಂಡ, ಆದರೆ ಅವನು ಜೀವಂತವಾಗಿರಲಿಲ್ಲ ಅಂತ ಅನ್ನಿಸ್ತಾ ಇತ್ತು. ಹಾಗಂತ ವಿನಯ್ ಆ ಟೀಚರ್ಗೆ ಹೇಳಿದ. ಆಗ ಟೀಚರ್, ನೀವು ಮಧ್ಯರಾತ್ರಿಯಲ್ಲಿ ಬಾರೋಕ್ ಟನಲ್ಗೆ ಹೋಗಿದ್ರ, ಅಲ್ಲಿ ಒಂದು ಪ್ರಾಣಿಗಳು ಕೂಡ ಸುಳಿಯಲ್ಲ, ಅಲ್ಲಿ ಯಾರೋ ಒಬ್ಬರು ಅಲಿತಾ ಇರ್ತಾರೆ ಅಂತ ಎಲ್ರಿಗೂ ಕೂಡ ಗೊತ್ತು ಅಂತ ಹೇಳಿದ್ರು ಟೀಚರ್. ಆಗ ವಿನಯ್ ಏನು ಹೇಳ್ದ ಅಂದರೆ, ಟೀಚರ್ ಅಲ್ಲಿ ನಿಜವಾಗ್ಲೂ ಅಂಥದ್ದು ಏನಾಯಿತು ಅಂತೇಳಿ ಹೇಳಿ ಟೀಚರ್ ಅಂತ ವಿನಯ್ ಕೇಳಿದ. ಆಗ ಟೀಚರ್ ಆ ಟನಲ್ನ ಬಗ್ಗೆ ಹೇಳೋದಕ್ಕೆ ಶುರು ಮಾಡಿದ್ರು. ಹಲವು ವರ್ಷಗಳ ಹಿಂದೆ ಕರ್ನಲ್ ಬಾರೋಗ್, ಆಗ ಅವನು ಟನಲ್ ಕಟ್ಟುವಾಗ ಕೆಲವು ಹಣಗಳ ಸಮಸ್ಯೆ ಮತ್ತು ತಾಂತ್ರಿಕ ದೋಷಗಳಿಂದ ಕೆಲಸವನ್ನು ಪೂರ್ತಿ ಮಾಡಲು ಆಗಲಿಲ್ಲ. ಇಷ್ಟು ದೊಡ್ಡದಾದ ಟನಲ್ ತೋಡಿದವನಿಗೆ ಅದನ್ನು ಸಂಪೂರ್ಣವಾಗಿ ಮುಗಿಸೋಕೆ ಆಗಲೇ ಇಲ್ಲ. ಹೀಗಂತ ಎಲ್ಲ ಜನರು ಕೂಡ ಅವನನ್ನು ನೋಡಿ ಆಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಅವನಿಗೆ ತುಂಬಾ ಅವಮಾನವಾಯಿತು. ಅವನು ಆಗ ಏನು ಮಾಡ್ದ ಅಂದರೆ, ಅವನು ಸಾಕು ನಾಯಿಯ ಜೊತೆ ಆ ಗುಹೆ ಒಳಗೆ ಹೋದ. ತನ್ನಷ್ಟಕ್ಕೆ ತಾನೇ ತನ್ನ ತಲೆಗೆ ಗುಂಡು ಹಾರಿಸಿಕೊಂಡು ಆ ಜಾಗದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ. ನಾಯಿ ಬಗುಡಿ ಸಹಾಯಕ್ಕೆ ಕರೆಸ್ತರಲ್ಲಿ ಅತಿಯಾದ ರಕ್ತ ಹೋಗಿ ಅವನು ಆ ಜಾಗದಲ್ಲಿ ಸತ್ತು ಹೋದ. ಅಂದಿನಿಂದ ಕರ್ನಲ್ ಬಾರೋಗ್ ಆತ್ಮ ಅಲ್ಲೇ ಹರಿಯುತ್ತಿರುತ್ತೆ ಅಂತೇಳಿ ಹೇಳ್ತಾರೆ. ಅವರ ನೆನಪಿಗಾಗಿಯೇ ಆ ಟನಲ್ಗೆ ಬಾರೋಗ್ ಟನಲ್ ಅಂತ ಹೆಸರಿಡಲಾಯಿತು. ಹಾಗೆ ಅವನ ದೇಹವನ್ನು ಕೂಡ ಅದೇ ಟನಲ್ನ ಪಕ್ಕದಲ್ಲಿಯೇ ಹೂಳಲಾಯಿತು. ಆದರೆ ಈ ಟನಲ್ಗೆ ಸಂಬಂಧಪಟ್ಟ ಇನ್ನೊಂದು ಘಟನೆ ಕೂಡ ಇದೆ. ಕರ್ನಲ್ ಬಾರೋಗ್ ಸಾವಿನ ನಂತರ ಆ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟನ್ನು HS ಹುಲಿರ್ಗನ್ ಎಂಬ ಕಾಂಟ್ರಾಕ್ಟರ್ಗೆ ಆ ಕೆಲಸವನ್ನು ನೀಡಲಾಯಿತು. ಅವರು ಕೆಲಸ ಮಾಡುತ್ತಿರುವಾಗ ರಾತ್ರಿ ವೇಳೆ ಟನಲ್ಗೆ ಹಾಕಿರುವ ಬೀಗಗಳು ತಾನಾಗಿಯೇ ಬೀಗಗಳು ಹಾಗೆ ಮುರಿದು ಬೀಳ್ತಾ ಇದ್ವು. ಆಗ ಅವರಿಗೆ ಆ ಜಾಗದಲ್ಲಿ ಏನೋ ಪ್ಯಾರಾನಾರ್ಮಲ್ ಶಕ್ತಿ ಇದೆ ಅಂತೇಳಿ ಗೊತ್ತಾಯಿತು. ಅವರಿಗೆ ತೊಂದರೆಗಳು ತುಂಬಾ ಜಾಸ್ತಿ ಆದಾಗ ಅವರು ಹತ್ತಿರದ ಬಾಬಾ ಬಾಲ್ಕ್ ಅವರನ್ನು ಆ ಜಾಗಕ್ಕೆ ಕರೆಸಿದ್ರು. ಬಾಬಾ ಬಾಲ್ಕ್ ಅವಾಗ ಏನು ಹೇಳಿದ್ರು ಅಂದರೆ, ಈ ಗುಹೆಯ ಇತಿಹಾಸ ಚೆನ್ನಾಗಿಲ್ಲ, ಅದಕ್ಕೆ ಹೀಗೆಲ್ಲ ಆಗ್ತಾ ಇದೆ ಅಂತ ಹೇಳಿ ಅವರು ಹೇಳಿದ್ರು. ಹಾಗೆ ನೀವು ಮಾಡುತ್ತಿರುವ ರೀತಿ ಕೂಡ ಸರಿ ಇಲ್ಲ. ಹಾಗೆ ಅವರಿಗೆ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡುವ ಮಾರ್ಗದರ್ಶನ ಕೂಡ ಅವರಿಗೆ ನೀಡಿದರು. ಆಮೇಲೆ ಟನಲ್ನ ನಿರ್ಮಾಣ ಸಂಪೂರ್ಣವಾಗಿ ಮುಗಿಯಿತು.
ಆದರೂ ಕೂಡ ಇಷ್ಟೆಲ್ಲ ಇತಿಹಾಸ ಇರೋದ್ರಿಂದ ಇವತ್ತಿಗೂ ಕೂಡ ಆ ಟನಲ್ನಿಂದ ಯಾವುದೇ ಟ್ರೈನ್ ಹಾದು ಹೋದರೂ ಪ್ರತಿಯೊಬ್ಬ ಪ್ರಯಾಣಿಕರಿಗೂ ಕೂಡ ಒಂದು ವಿಚಿತ್ರವಾದ ಅನುಭವವಾಗುತ್ತೆ. ಬೇರೆ ಯಾವುದೇ ಟನಲ್ಗಳಲ್ಲಿ ಇಲ್ಲದ ಏನೋ ಒಂದು ಶಕ್ತಿ ಈ ಟನಲ್ನಲ್ಲಿ ಇದೆ ಅಂತ ಅವರಿಗೆ ಅನಿಸುತ್ತೆ. ಸ್ನೇಹಿತರೆ, ಈ ವಿಡಿಯೋ ಕೊನೆಯಲ್ಲಿ ನಾನು ನಿಮಗೊಂದು ವಿಷಯ ಹೇಳಲು ಇಷ್ಟಪಡ್ತೀನಿ. ನಿಮಗೆ ಕೆಲವು ಜಾಗಗಳಿಗೆ ಹೋಗಬೇಕು, ಅಲ್ಲಿ ನಾನು ಹೀರೋ ಆಗಬೇಕು ಅಂತ ಅನಿಸಿದ್ರೆ ದಯವಿಟ್ಟು ಹಾಗೆ ಮಾಡಬೇಡಿ. ನೀವು ಆ ಜಾಗದಲ್ಲಿ ಹೀರೋ ಆಗಲು ಹೋಗಿ ನಿಮ್ಮ ಪ್ರಾಣವನ್ನು ನೀವೇ ಕಳ್ಕೊಬೋದು. ಆ ಜಾಗಗಳಿಗೆ ಹೋಗಿ, ಆದರೆ ಮನುಷ್ಯರ ಸಮಯವಾದ ಬೆಳಗ್ಗೆ ಹೊತ್ತೋಗಿ. ಆತ್ಮಗಳ ಸಮಯದಲ್ಲಿ ಆ ಜಾಗಗಳಿಗೆ ಹೋಗುವ ಅವಶ್ಯಕತೆ ಇಲ್ಲ. ಇಲ್ಲದಿದ್ದರೆ ನೀವು ಹೋಗುವ ಜಾಗದಲ್ಲಿ ನೀವೇ ಬಂದಿಯಾಗಿ ಉಳಿಯಬಹುದು. ಲೆಟ್ಸ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ. ಧನ್ಯವಾದಗಳು.